ಹೋಗ್ಬಿಟ್ಟು ನಾನು ಸಿನಿಮಾಟೋಗ್ರಫರ್ ಮತ್ತು ಪ್ರೊಡ್ಯೂಸರ್ ಟ್ರಿಪ್ ಹೋಗ್ತಾ ಇದೀವಿ, ನನ್ನ ಜೊತೆ ಬಂದ್ಬಿಡು, ಆಗ ನಿನ್ನನ್ನು ಹೀರೋನ್ ಮಾಡ್ತೀನಿ ಸಿನಿಮಾಗೆ ಅಂತ ಹೇಳಿದ್ರಂತೆ. ಸೊ ಅವಳಿಗೆ ಭಯ, ಏನು ಮಾಡ್ಬೇಕು ಗೊತ್ತಾಗದೆ ಅವತ್ತು ಹೋದವಳು ಮತ್ತೆ ಏನೋ ಅವಳು ಸ್ಟಡೀಸ್ ಕಂಟಿನ್ಯೂ ಮಾಡಿದ್ಲು, ಮತ್ತೆ ವಾಪಸ್ ಬರಲಿಲ್ಲ. ಬಿಕಾಸ್ ಆ ಇಂಟ್ರೆಸ್ಟ್ ಒಂದು ಕಮ್ಮಿ ಆಯಿತು, ಅದು ಭಯ ಶುರುವಾಯಿತು. ಏನು ಮಾಡಬೇಕು, ಯಾರ ಹತ್ರ ಹೇಳ್ಕೋಬೇಕು ಅಂತ ಮೋಸ್ಟ್ಲಿ ಗೊತ್ತಾಗಿರಲ್ಲ ಹೆಣ್ಮಗುಗೆ. ಇಲ್ಲ ಧೈರ್ಯವಾಗಿ ಮಾತಾಡೋಕೆ ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು. ಸೊ ಏನೇ ಕಾರಣ ಇರ್ಬೋದು, ಆ ಹುಡುಗಿ ಲಾಸ್ ಆಗಿದೆ ಏನಂದ್ರೆ ಅವಳು ಅಷ್ಟು ವರ್ಷಗಳ ಕಾಲ ಅವಳ ಕನಸನ್ನ ಅವಳು ನನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲಿಲ್ಲ ಅನ್ನೋದು. ಸೊ ಇದನ್ನ ಕೇಳಿದಾಗ ಯಾರಿಗಾದ್ರೂ ಏನು ಅನ್ಸುತ್ತೆ, ಸೊ ಇದಕ್ಕೆ ಯಾರಾದ್ರೂ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ, ಇಲ್ಲ ಅವಳಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಲ್ವಾ. ಸೊ ಆ ಒಂದು ವಾಯ್ಸ್ ಬೇಕು, ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪ್ರೊಫೆಷನ್. ಇದು ನಿಮ್ಮ ಪ್ರೊಫೆಷನ್ ಆಗಿದ್ರು, ಆಫೀಸಲ್ಲಿ ಆಗಿದ್ರು, ನಿಮಗೆ ಅಂತ ಒಂದು HR ಇರ್ತಾರಲ್ವ, ಏನೇ ಒಂದು ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಯಾವುದೇ ಥರದ ಇನ್ಈಕ್ವಾಲಿಟಿ ನಿಮ್ಮ ಪ್ರೊಫೆಷನಲ್ ಆದರೆ, ಇಲ್ಲ ನಿಮ್ಗೇನಾದ್ರೂ ಒಂದು ದೌರ್ಜನ್ಯ ಆಗ್ತಾ ಇದ್ರೆ, ಇಲ್ಲ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಗೇನಾದ್ರೂ ಟ್ರಬಲ್ ಮಾಡ್ತಾ ಇದ್ರೆ, ಅದನ್ನ ಹೇಳ್ಕೊಳ್ಳೋಕ್ಕೆ ತೋಡ್ಕೊಳ್ಳೋಕ್ಕೆ ಒಬ್ಬರು ವ್ಯಕ್ತಿನ ಅವರೇ ಪ್ರೊಫೆಷನಲ್ ಆಗಿ ಸಂಬಳ ಇಡ್ತಾರೆ. ಸೊ ಆ ಒಂದು ಸಿಸ್ಟಮ್, ನಮ್ಗೆ ಯಾರಿಗೂ ಕಾರ್ಪೊರೇಟ್ ಸಿಸ್ಟಮ್ ಆಫ್ ವರ್ಕಿಂಗ್ ಬೇಡ, ಅದಕ್ಕಾಗೇನೆ ನಾವೆಲ್ಲ ಕಲಾವಿದರಾಗಿರೋದು. ಬಟ್ ಹಾಗಂತ ಅದರಲ್ಲಿ ಒಂದು ನಿಯಮ ನೀತಿ ಇರಬಾರ್ದು ಅಂತ ಅಲ್ಲ. ಸೊ ಆ ನೀತಿ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಮಿಟಿ. ಲೈಂಗಿಕ, ಎಸ್, ಅದು ನೀವೇನು ಹೇಳ್ದಂಗೆ ಇವಾಗ ಏನೋ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಇಲ್ಲ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಇರ್ಬೋದು, ಇಲ್ಲ ಪವರ್ ಯೂಸೇಜ್ ಇರ್ಬೋದು, ಅದೆಲ್ಲಾನು ಆಗತ್ತೆ, ಕರೆಕ್ಟು. ಅದು ಎಲ್ಲದರ ಒಂದು ಭಾಗ, ಅದು ಒಂದು ಭಾಗ. ಆದರೆ ಎಷ್ಟೊಂದು ಜನ ಫೀಮೇಲ್ ಆರ್ಟಿಸ್ಟ್, ಇಲ್ಲ ಏನೋ ಜೂನಿಯರ್ ಆರ್ಟಿಸ್ಟ್ಗಳಿಗೆ ವಾಶ್ರೂಮ್ ಅವೈಲಬಿಲಿಟಿ ಕಮ್ಮಿ ಇರುತ್ತೆ ಸೆಟ್ಗಳಲ್ಲಿ, ಅವ್ರ ಅಗ್ರಿಮೆಂಟ್ಗಳು, ಪೇಮೆಂಟ್ ಸ್ಟ್ರಕ್ಚರ್ ಇರಲ್ಲ. ಸೊ ಯಾವುದೋ ಒಂದು ಅಮೌಂಟ್ನ ಫಸ್ಟ್ ಇನಿಷಿಯಲಿ ಪ್ರಾಮಿಸ್ ಮಾಡಿರ್ತಾರೆ, ಲಾಸ್ಟಲ್ಲಿ ಅವ್ರಿಗೆ ತಗೊಳಕ್ ಗೊತ್ತಿರಲ್ಲ, ಯಾರ ಹತ್ರ ಕೇಳ್ಬೇಕು ಗೊತ್ತಿರಲ್ಲ. ಸೊ ಇದೆಲ್ಲ ಕಡೆ ಆಗುತ್ತೆ ಅಂತಲ್ಲ. ನಾನು ಹೇಳ್ದಂಗೆ ನಾನು ಅದನ್ನ ಗಾಡ್ಸ್ ಗ್ರೇಸ್, ಇಲ್ಲ ಐ ವಾಸ್ ಲಕ್ಕಿ ಎನಫ್ ಟು ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದ್ಯಾಟ್. ಬಟ್ ಇರ್ತಾರಲ್ಲ ಆ ಥರದ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಜನಕ್ಕೆ ಆಗ್ತಾ ಇರುತ್ತಲ್ಲ, ಅವ್ರಿಗೆಲ್ಲರಿಗೂ ಒಂದು ವಾಯ್ಸ್ ಬೇಕು ಅಂದ್ರೆ ಈ ಥರ ಒಂದು ಕಮಿಟಿ ಇದ್ದಾಗ, ಯಾರೋ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ರೂ ಇವ್ರ ಹತ್ರ ಹೋದ್ರೆ ನನ್ನ ಕೆಲಸ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಬಂದ್ರೆ ಮುಂದೆ ಆಗುವಂಥ ಒಂದು ಸಿಚುವೇಶನ್ಸ್ನ ತಡಿಬೋದು. ಟಚ್ ವುಡ್, ನನ್ಗೆ ಆಗದೆ ಇರ್ಬೋದು ಮುಂದೆ, ಬಟ್ ಆದರೆ ನನಗೆ ಇಲ್ಲಿ ಹೋದ್ರೆ ನನಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ಬೋದೇನೋ.